ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಅಮೇಝಿಂಗ್. ಸೊ ಇವತ್ತು ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇರೋದು. ಅದು ಬಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ ರೆಸಿಪಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಆಯಿಲಿ ಐಟಮ್ಸ್ ಎಲ್ಲ ಜಾಸ್ತಿ ಮಾಡಲ್ಲ, ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಆನಿಯನ್ ಪಕೋಡ ನಮ್ಮಮ್ಮನ ಹತ್ರ ರೆಸಿಪಿನ ಹೇಳ್ಸ್ಕೊಂಡಿದ್ದೀನಿ. ಸೊ ನೀವೆಲ್ಲ ಯಾರ್ಯಾರು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ, ಯಾರಾದರೂ ಕುಕ್ಕಿಂಗ್ ಬಂದಿಲ್ಲ ಅಂದರೆ ನಾನು ನೋಡ್ಕೊಂಡು ಮಾಡಿ, ಚೆನ್ನಾಗಿ ಬಂದಿದ್ರೆ ಮಾಡಿ. ಆ್ಯಂಡ್ ರಿವ್ಯೂ ಬಂದು ನಮ್ಮಮ್ಮ ನನ್ನ ತಂಗಿ ಕೊಡ್ತಾರೆ, ನಾನು ಕೊಡ್ತೀನಿ ಹೇಗೆ ಬಂದಿದೆ ಅಂತ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಚೆನ್ನಾಗಿ ಬಂದಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಆನಿಯನ್ ಪಕೋಡ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಆನಿಯನ್ನು, ಕರಿಬೇವು, ಸೋಡಾ, ಅಚ್ಚ ಖಾರದ ಪುಡಿ, ಉಪ್ಪು, ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು. ಇವಾಗ ಈ ಆನಿಯನ್ ಪಕೋಡನ, ಈರುಳ್ಳಿ ಪಕೋಡನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ಲಿ ನಾನು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಎಷ್ಟು ಸಾಕು ಅಂತ ಅನ್ಕೊತೀನಿ, ಯಾಕಂದರೆ ಅದು ಕ್ರಿಸ್ಪಿನೆಸ್ ಬರುತ್ತೆ, ಅದಕ್ಕೆ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಅಂತ ನಮ್ಮಮ್ಮ ಹೇಳಿದ್ದು. ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಹಾಕಿದ್ರೆ, ಒಂದು ಫ್ಲೇವರ್ ಬರುತ್ತೆ, ಚೆನ್ನಾಗಿರೋ ಫ್ಲೇವರ್ ಅಂತ ಹೇಳಿದ್ರು. ಸೋಡಾ ಹಾಕ್ತಾಯಿದ್ದೀನಿ, ಇಷ್ಟು ಸಾಕು ಅಂತ ಅಂದ್ಕೊತೀನಿ, ಜಾಸ್ತಿ ಬೇಡ ಸೋಡಾ. ಇವಾಗ ನಾನು ಚಿಲ್ಲಿ ಪೌಡ್ರು ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ 2 ಸ್ಪೂನ್ ಹಾಕ್ಕೊಳ್ತೀನಿ. ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 1930ಗೆ ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಜಾರಿ ಮಾಡಲಾಗಿದೆ. ಪಿಕ್ ಮಾಡಮ್ಮ ಬೇಗ. ಕಾಲೇಜ್ ಪಿಕ್ ಮಾಡ್ತಿಲ್ಲ, ಹಿಂಗಾಗ್ತಿದೆ. ಪಕ್ಕ ಗೊತ್ತಿರುತ್ತೆ ಅದೇ ರೆಸಿಪಿಗೆ ಅಂತ. ಹಲೋ ಹಲೋ ಅಮ್ಮ, ಕಟ್ಟೆ ಮಾಡಿದ್ರಲ್ಲಪ್ಪ. ಹಲೋ ಅಮ್ಮ, ರೆಸಿಪಿ ಪ್ಲೀಸ್ ಒಂದ್ಸಲ ಬೇಗ ಸ್ಪೀಡಾಗಿ ಹೇಳ್ಬಿಡು. ಫಸ್ಟು ಈರುಳ್ಳಿ, ಇದು ಏನದು ಕರಿಬೇವು ಮತ್ತು ಸೋಡಾ, ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಉಪ್ಪು ಹಾಕ್ತೀನಿ. ಆಮೇಲೆ ಕಲಿಸ್ಬಿಟ್ಟು ನೀರು ಬಿಟ್ಟಾದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಫುಲ್ ಮಿಕ್ಸ್ ಮಾಡಿ, ಆಮೇಲೆ ನೀರು ಹಾಕೋಕ್ಕೂ ಮುಂಚೆ ಬಿಸಿ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಬಿಡೋದಷ್ಟೇ. ಜಾಸ್ತಿ ಹಾಕಂಗಿಲ್ಲ. ಓಕೆ ಓಕೆ ಮೀಡಿಯಂ ಆಗಿ. ಓಕೆ ಬಾಯ್. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ. ಬೇಗ ಬಾ, ರಿವ್ಯೂ ಹೇಳಿವಂತೆ. ಸರಿ ಬಾಯ್. ಸಹನಾ ಇಡ್ತಾಳೆ ರಿವ್ಯೂ, ನನಗೆ ಲೇಟ್ ಆಗುತ್ತೆ, ಬರ್ತೀನಿ. ಲೇಟ್ ನೋಡಿ ಗಾಯ್ಸ್ ನಮ್ಮಮ್ಮ. ಓಕೆ ಓಕೆ, ನನ್ನ ಫೋನು ನಂಬರ್ಸ್ ಎಲ್ಲ ಕಾಣಿಸುತ್ತೆ, ಆ ಥರ ಎಲ್ಲ ಡಿಸ್ಕ್ಲೋಸ್ ಮಾಡಬಾರ್ದು ಸಹನಾ. ಕಾಣಿಸಲ್ಲ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಸ್ವಲ್ಪ ಇಷ್ಟಿಷ್ಟು ಹಾಕ್ತಿರ್ತೀನಿ, ಒಂಚೂರು ಹಾಕ್ತೀನಿ, ಇಷ್ಟು ಸಾಕು. ಕಲಿಸ್ಕೊಬೇಕಂತೆ, ಮಿಕ್ಸ್ ಮಾಡ್ಕೊಬೇಕು ಈ ಥರ. ಇದು ಸ್ವಲ್ಪ ನೀರು ಬಿಡುತ್ತಂತೆ, ಈರುಳ್ಳಿ ಆನಿಯನ್ ನೀರು ಬಿಡುತ್ತಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇದೆಲ್ಲ ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ಖಾರ ಜಾಸ್ತಿ ಹಾಕಿದ್ದೀವಿ. ಒಬ್ರೊಬ್ರು ಖಾರ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಗೊತ್ತಿರುತ್ತೆ ಎಷ್ಟು ಹಾಕ್ಕೊಬೇಕು ಅಂತ, ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಜಾಸ್ತಿ ನಾವು ಖಾರ ತಿನ್ನೋದ್ರಿಂದ ಜಾಸ್ತಿ ಹಾಕಿದ್ದೀನಿ. ಆ್ಯಂಡ್ ಉಪ್ಪು ಅಷ್ಟೇ, ಎಲ್ಲ ನೋಡ್ಕೊಂಡು ಒಂದು ಸಲ ಫುಲ್ಲು ಮಾಡಾದ್ಮೇಲೆ ಗೊತ್ತಾಗುತ್ತೆ. ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ, ಇಷ್ಟ ಹಾಕ್ತಾಯಿದ್ದೀನಿ. ಇವಾಗ ಅದೇ ಹಾಕ್ತೀನಿ.
ಕಡೆ ನೋಡಿಲ್ಲ ಅಂದಿದ್ರೆ ಏನಾಯ್ತು ಇವಾಗ? ಇವಳು ನನ್ನ ತಂಗಿ ನನ್ನ ಇದು ಏನಿಟ್ಟು ಚಪಾತಿ ಹಿಟ್ಟನ್ನ ಗೋಧಿ ಹಿಟ್ಟನ್ನ ಅಕ್ಕಿ ಹಿಟ್ಟು ಅಂದ್ಬಿಟ್ಟು ಅದು ಹಾಕ್ಸ್ತಾ ಇದ್ಲು ನಿನಗೆ ಗೊತ್ತಿತ್ತಾ? ನಿನಗೆ ಸೊ ಗೊತ್ತಿತ್ತಾ? ಇವಾಗ ನಾನು 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. 1 2 ಸಾಕು ಅನಿಸುತ್ತೆ. ಹಾಕಾದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ತಂಗಿ ಫುಲ್ ಝೂಮಲ್ಲಿ ತೆಗಿತಿದ್ದಾಳೆ ಗಾಯ್ಸ್. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗೈಸ್, ನನ್ನ ತಂಗಿ ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ. ಯಾಕೆ ಅಂದರೆ ಅವ್ರ ಕಾಲೇಜಲ್ಲಿ ಎಲ್ಲ ಟೀಸ್ ಮಾಡ್ತಾರಂತೆ, ಅದಕ್ಕೋಸ್ಕರ ಬರ್ತಾ ಇಲ್ಲ. ಸೊ ಅವ್ರ ಕಾಲೇಜವ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಹೇಳಿ ಕ್ಯಾಮ್ರಾ ಬರೋದಕ್ಕೆ. ಅವಳು ಬಿಹೈಂಡ್ ದ ಕ್ಯಾಮ್ರಾ ಇದ್ದರೆ ಚೆನ್ನಾಗಿರಲ್ಲ. ನಮ್ಮಮ್ಮ ಬಂದರು ಇವಾಗ ಮಧ್ಯದಲ್ಲಿ ಅರ್ಧಕ್ಕೆ. ಆ್ಯಕ್ಚುಲಿ ಇದು ಕಡಲೆ ಹಿಟ್ಟು ಸಾಲಲ್ಲ ಅಂತೆ, ನನಗೆ ಗೊತ್ತಿರಲಿಲ್ಲ. ನಾನು 2 ಸ್ಪೂನ್ ಹಾಕಿದ್ದೆ, ಇನ್ನೊಂಚೂರು ಹಾಕ್ಬೇಕು ಅಂದ್ಬಿಟ್ಟು ಇವಾಗ ಬಂದು ಹಾಕಿದ್ರು. ಇದ್ರೊಳಗೆ ಕಲ್ಸೋಕ್ಕಾಗಲ್ಲ ಅಂತ ಅದಕ್ಕೆ ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ನೋಡಿ. ಇದಕ್ಕಿರಬೇಕು. ಮಮ್ಮಿ ನಮ್ಮಮ್ಮ ಏನು ಹಾಕ್ತಿದ್ದಾರೆ, ಎಷ್ಟು ಬೇಕೋ ಅಷ್ಟು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕಂತೆ. ಅಂದರೆ ಇದೆಲ್ಲ ಬಂದು ಅಮ್ಮನೇ ಮಾಡಿದ್ದಲ್ಲ? ಎಲ್ಲನ ಇದೆಲ್ಲ ಇಲ್ಲಿಂದ ಅಮ್ಮನೇ. ಇವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಕೈ ಬಿಸಿ ಇರುತ್ತೆ ಹುಷಾರು. ಬಿಸಿ ಇಲ್ವಾ? ಸಕ್ಕ ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಹಾಕಿ. ನನಗೆ ಗೊತ್ತಾಗ್ತಾ ನೋಡಿ. ನಮ್ಮಮ್ಮ ಕೊಡ್ತೀನಿ ನೋಡಿ. ಈ ಥರ ಇದೆ. ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಬೇಕು. ಕಲಿಸ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ನಮ್ಮಮ್ಮ ಬಲ್ಲಿಲ್ಲ ಅಂದರೆ 2 ಸ್ಪೂನಲ್ಲಿ ಹಾಕಿ ಹಿಂಗೆ ಹೋಗ್ತಿತ್ತು ಅನಿಸುತ್ತೆ. ಕಲಸಿ ಆಮೇಲೆ ನಿಮಗೆ ಸಿಗ್ತೀವಿ. ಇವಾಗ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಇದು. ಕನ್ಸಿಸ್ಟೆನ್ಸಿ ಬಂದು ಈ ಥರ ಇದೆ. ಅಲ್ಲಿ ನಾನು ಎಣ್ಣೆಗೂ ಕಾಯ್ತಾ ಇದೆ. ಸ್ವಲ್ಪ ಕಾಯ್ದು ಎಣ್ಣೆ. ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ಕಾದಿದೆ ಎಣ್ಣೆ. ನಿಮಿಷ ಕಾಯ್ದೈತಲ್ಲ. ಗೈಸ್, ಹೆಂಗೆ ಬರುತ್ತೋ ಹಂಗೆ ಬಿಡ್ತಾ ಇದ್ದೀನಿ. ನಮ್ಮಮ್ಮ ಹೆಂಗೆ ಬರುತ್ತೋ ಹಂಗೆ ಮಾಡು ಅಂತ ಹೇಳೋರು. ಅದಕ್ಕೆ ಕರೆಕ್ಟಾಗಿ ಬರ್ತೀನಿ ಅನಿಸುತ್ತೆ. ಸಾಕು ಅನಿಸುತ್ತಲ್ಲ ಇದು? ಎಷ್ಟು? ಅಮ್ಮ ಕೈ ಆಡಿಸ್ಬೋದಾ? ಸ್ವಲ್ಪ ಹೊತ್ತು ಬೆಂದ್ಮೇಲೆ ಕೈ ಆಡಿಸೋದಾ?
ಅದನ್ನು ಒತ್ತಿ ಪ್ರೆಸ್ ಮಾಡಿ ಗೈಸ್. ಇವಾಗ ತಿರುಗಿಸ್ತಾ ಇದ್ದೀನಿ. ಈ ಕಡೆ ಹಾಕಿರೋದು ಹಸಿ ಇದೆ ತಂಗೆ. ಗೈಸ್, ನಾನು ಆದಷ್ಟು ಫಸ್ಟ್ ಟೈಮ್ ಮಾಡಿರೋದು ಇಷ್ಟು ಮಾಡಿದ್ದೀನಿ. ನಮ್ಮಮ್ಮ ಮಾಡ್ಬೇಕಾದ್ರೆ ಒಂದ್ಸಲ ವೀಡಿಯೋ ಮಾಡ್ತೀನಿ, ಅದನ್ನೊಂದ್ಸಲ ಟ್ರೈ ಮಾಡಿ. ಇದು ನಾನು ಮಾಡಿರೋದು, ಬಟ್ ನಮ್ಮಮ್ಮ ರೆಸಿಪಿ. ಗೈಸ್, ಇವಾಗ ತೆಗಿತಾ ಇದ್ದೀನಿ. ನನಗೆ ಪಕೋಡ ಹಾಕಕ್ಕೆ ಬಂದಿಲ್ಲ, ಬೋಂಡ ಥರ ಹಾಕ್ಬಿಟ್ಟಿದೆ. ಹಾಕೋದು ಕರೆಕ್ಟ್ ವೇಲ್ ಹಾಕಬೇಕು. ನಮ್ಮಮ್ಮ ಮಾಡಿದಾಗ ತೋರಿಸ್ತೀನಿ. ಆಗೋಯ್ತು ಪಕೋಡ. ಇದಕ್ಕೆ ಸ್ವಲ್ಪ ಸಾಸ್ ಹಾಕ್ಕೊಂಡು ಇಲ್ಲಿ ಕಾಫಿ ಜೊತೆ ತಂದರೆ ಸೂಪರಾಗಿರುತ್ತೆ. ಸೊ ಕಾಫಿನೂ ಮಾಡ್ತೀನಿ. ಗಾಯ್ಸ್, ಲೋಡಿ ರೆಡಿ ಆಗಿದೆ. ಆ್ಯಂಡ್ ನಮ್ಮಮ್ಮಗೆ ಇವಾಗ ಲೈಟ್ ಹಾಕಿದ್ರು ಚೆನ್ನಾಗಿ ಕಾಣಲಿ ಅಂತ. ಗಾಯ್ಸ್, ಆಯಿತು. ಕಾಫಿ ಜೊತೆಗೆ ಪಕೋಡ ರೆಡಿ ಆಗಿದೆ. ಆ್ಯಕ್ಚುಲಿ ಚೆನ್ನಾಗೇ ಬಂದಿದೆ. ಟೇಸ್ಟ್ ನೋಡೋಕ್ಕೆ ನಮ್ಮಮ್ಮಗೆ ಕೇಳೋಣ ಬನ್ನಿ. ತಗೊಮ್ಮ, 1 ಸೆಕೆಂಡ್. ಟೇಸ್ಟ್ ನೋಡಮ್ಮ ಹೇಗಿದೆ ಅಂತ ಹೇಳಿ. ನಿಜ ಆನೆಸ್ಟಾಗಿ ಕಾಫಿ ಜೊತೆ ಕೊಟ್ಟಿದ್ದೀನಿ. ಚೆನ್ನಾಯ್ತಾ? ಉಪ್ಪು ಇದು ಎಲ್ಲ ಚೆನ್ನಾಗಿದೆ. ನಾನು ಸ್ವಲ್ಪ ಬೇಯಬೇಕಷ್ಟೆ. ಬೇಯಬೇಕಾ? ಓಕೆ. ನಮ್ಮಮ್ಮ ಒಂದ್ಸಲ ಮಾಡಿದಾಗ ಮಾಡ್ತೀನಿ, ಚೆನ್ನಾಗದು ಪರ್ಫೆಕ್ಟಾಗಿ ಹೆಂಗೆ ಅಂತ. ನಾನು ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಓಕೆನಾ ಫಸ್ಟ್ ನಿಮಗೆ? ಓಕೆ ಗಾಯ್ಸ್, ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಕೂಡ ಈ ರೆಸಿಪಿನ ಮಾಡಿಕೊಂಡು ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕೂಡ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಅದನ್ನು ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನು ಮುಂದೆ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡ್ತಾಯಿರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್.